ನಮಸ್ಕಾರಗಳು ಸ್ನೇಹಿತರೆ. ನಾನು ನಿಮ್ಮ ಕಲ್ಯಾಣ್ ರಾಜ್ ಗುಬ್ಬೂರ್ಕರ್. ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ. ಧರ್ಮಪೀಠ ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಸ್ವಾರಸ್ಯಗಳು ಪ್ರಪಂಚದ ಎಲ್ಲಿಯೂ ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ. ರಾಮಾಯಣ ಮಹಾಭಾರತದಲ್ಲಿನ ಕಥೆಗಳು ಮತ್ತು ಅಲ್ಲಿನ ಪಾತ್ರಗಳ ವೈಶಿಷ್ಟ್ಯ ಅತ್ಯದ್ಭುತ ಎಂದೇ ಹೇಳಬಹುದು. ಎಲ್ಲ ಕಥೆಗಳು ಅಂದಿನ ಕಾಲಘಟ್ಟದಲ್ಲಿ ನಡೆದವುಗಳೇ ಆಗಿವೆ. ಎಲ್ಲ ಪಾತ್ರಗಳು ಅಂದಿನ ಕಾಲಘಟ್ಟದಲ್ಲಿ ಜೀವಿಸಿ ಉದಾತ್ತ ಬದುಕನ್ನು ನಡೆಸಿ ನಂತರದ ಪೀಳಿಗೆಗೆ ಆದರ್ಶಗಳನ್ನು ಬಿಟ್ಟು ಹೋಗಿವೆ. ಆ ಪಾತ್ರಗಳನ್ನು ಮೈಗೂಡಿಸಿಕೊಂಡರೆ ಸಾಕು, ಇಂದಿಗೂ ಕೂಡ ಒಂದು ಉತ್ತಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ರಾಮಾಯಣದಲ್ಲಿ ಬರುವಂತಹ ಅಂತಹದೇ ಒಂದು ಪಾತ್ರದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ, ವಾಲಿ, ಸುಗ್ರೀವ, ಜಾಂಬವಂತ, ಅಂಗದ, ರಾವಣ, ಕುಂಭಕರ್ಣ, ವಿಭೀಷಣ, ಇಂದ್ರಜಿತ್, ಹೀಗೆ ನೂರಾರು ಪಾತ್ರಗಳ ಬಗ್ಗೆ ನಮಗೆ ಸಾಕಷ್ಟು ತಿಳುವಳಿಕೆ ಇದೆ. ಆದರೆ ಶ್ರೀರಾಮನಿಗೂ ಇಬ್ಬರು ಸಹೋದರಿಯರು ಇದ್ದರು ಎಂಬ ವಿಷಯ ಬಹುತೇಕ ಜನರಿಗೆ ಗೊತ್ತೇ ಇಲ್ಲ. ಆ ಇಬ್ಬರಲ್ಲಿ ಒಬ್ಬಳ ಹೆಸರು ಶಾಂತ, ಇನ್ನೊಬ್ಬಳು ಕುಕ್ಬಿ ಎಂದು. ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮನ ಹಿರಿಯ ಸಹೋದರಿ ಶಾಂತಾಳ ವಿಷಯ ತಿಳಿಯೋಣ. ಸ್ನೇಹಿತರೆ, ಇನ್ನೂ ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕತೆ ಪ್ರಾರಂಭ ಮಾಡ್ತೀನಿ. ನಮಗೆಲ್ಲ ತಿಳಿದ ಹಾಗೆ ರಾಜ ದಶರಥನು ಒಬ್ಬ ಪ್ರಭಾವಿ ಅರಸ, ಅಜ ಮಹಾರಾಜನ ಮಗ. ದಶರಥ ರಾಜ ಸುಮಾರು 60,000 ವರ್ಷಗಳ ಕಾಲ ಬದುಕಿ ರಾಜ್ಯಭಾರ ಮಾಡಿದ್ದ. ಕೀರ್ತಿವಂತ ಚಕ್ರವರ್ತಿಯಾಗಿದ್ದ. ಈತನಿಗೆ 3 ಜನ ಪತ್ನಿಯರು. ಕೋಸಲದ ಭಾನುಮಂತನ ಮಗಳು ಕೌಸಲ್ಯೆ, ಮಗಧದ ಸುಮಿತ್ರೆ, ಕೇಕಯಿಯ ಕೈಕೇಯಿ. ದಶರಥ ಮಹಾರಾಜನ ಕಾಲದಲ್ಲಿ ಅವನ ಸಾಮ್ರಾಜ್ಯ ಸಿರಿ ಸಂಪತ್ತಿನಿಂದ ಕೂಡಿತ್ತು. ಪ್ರಜೆಗಳು ಉತ್ತಮ ಸ್ಥಿತಿಯಲ್ಲಿ ಇದ್ದರು. ಹೀಗಿರುವಾಗಲೇ ಮಹಾರಾಜನ ಮೊದಲ ಪತ್ನಿ ಕೌಸಲ್ಯೆ ಗರ್ಭವತಿಯಾಗಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವಿಗೆ ಶಾಂತ ಎಂದು ನಾಮಕರಣ ಮಾಡಿದರು. ಶಾಂತ ಜನ್ಮ ಪಡೆದ ಗಳಿಗೆ ಸರಿ ಇತ್ತೋ ಇಲ್ವೋ ತಿಳಿಯದು. ಆದರೆ ದಶರಥನ ಸಾಮ್ರಾಜ್ಯದಲ್ಲಿದ್ದ ಪ್ರಜೆಗಳ ಉತ್ತಮ ಗಳಿಗೆ ಕೈಕೊಟ್ಟಿತ್ತು. ವರ್ಷದಿಂದ ವರ್ಷಕ್ಕೆ ಸಾಮ್ರಾಜ್ಯದಲ್ಲಿ ಮಳೆಯೇ ನಿಂತು ಹೋಯಿತು. ನದಿಗಳು ಬತ್ತಿದವು, ಸರೋವರಗಳು ಕೆರೆಗಳು ಒಣಗಿದವು. ದಿನದಿಂದ ದಿನಕ್ಕೆ ಸೂರ್ಯನ ತಾಪ ವಿಪರೀತವಾಗಿ ಭೂತಾಯಿಯ ಒಡಲು ಸುಡತೊಡಗಿತು. ಪ್ರಜೆಗಳಲ್ಲಿ ಹಾಹಾಕಾರ ಉಂಟಾಯಿತು. ಪ್ರಜೆಗಳು ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡತೊಡಗಿದರು. ಮಹಾರಾಜನಿಗೆ ಮಗಳಾಗಿ ಜನ್ಮ ಪಡೆದಿರುವ ಶಾಂತ ಹುಟ್ಟಿದ ಗಳಿಗೆ ಸರಿಯಿಲ್ಲ. ಅವಳು ಹುಟ್ಟಿನಿಂದಲೇ ಸಾಮ್ರಾಜ್ಯಕ್ಕೆ ದಾರಿದ್ರ್ಯ ಹೊತ್ತು ತಂದಿದ್ದಾಳೆ ಎಂಬ ಮಾತುಗಳು ಕೇಳಿಬರತೊಡಗಿದವು. ಈ ವಿಚಾರ ರಾಜ ದಶರಥ ಮತ್ತು ಕೌಸಲ್ಯೆಯ ಮನಸ್ಸಿಗೆ ಆಘಾತವೇ ತಂದೊಡ್ಡಿತು. ಪೂಜೆ ಪುನಸ್ಕಾರಗಳು ಮಾಡಲಾಯಿತು, ಹೋಮ ಹವನಗಳು ನಡೆಸಲಾಯಿತು. ಆದರೆ ಪ್ರಕೃತಿಯಲ್ಲಿ ಯಾವುದೇ ಬದಲಾವಣೆ ಕಾಣದಾಯಿತು. ಹೀಗಿರಬೇಕಾದ್ರೆ ಅಂಗದೇಶದ ದೊರೆ ರೋಮಪಾದನು ಮತ್ತು ಆತನ ಪತ್ನಿ ರಾಣಿ ವರ್ಷಿಣಿ ಒಂದು ದಿನ ಅಯೋಧ್ಯೆಗೆ ಭೇಟಿ ಮಾಡುವರು. ಶಾಂತಾಳ ತಾಯಿ ಕೌಸಲ್ಯ ಸ್ವಂತ ತಂಗಿಯಾಗಿದ್ದಳು ಈ ವರ್ಷಿಣಿ. ಈ ದಂಪತಿಗಳಿಗೂ ಮಕ್ಕಳೇ ಆಗಿರಲಿಲ್ಲ. ಹಾಗಾಗಿ ಶಾಂತಾಳನ್ನು ನಮಗೆ ದತ್ತು ಮಗಳಾಗಿ ನೀಡಿದರೆ ನಾವು ಅವಳನ್ನು ಸಾಕಿಕೊಳ್ಳುತ್ತೇವೆ ಎಂದು ತಮ್ಮ ಮನಸ್ಸಿನ ಮಾತು ಅವರು ಹೇಳುವರು. ಆಗ ರಾಜ ದಶರಥ ಮತ್ತು ಕೌಸಲ್ಯೆ ವಿಚಾರ ಮಂಥನ ಮಾಡಿ ಅವರ ಮನೆಗೆ ಹೋದರೆ ತಮ್ಮ ಮಗಳ ಅದೃಷ್ಟವೇನಾದರೂ ಬದಲಾಗಬಹುದೇ ಎಂಬ ಆಶಾಭಾವದಿಂದ ವರ್ಷಿಣಿ ಮತ್ತು ರೋಮಪಾದ ರಾಜನಿಗೆ ತಮ್ಮ ಮಗಳು ಶಾಂತಾಳನ್ನು ದತ್ತು ನೀಡಿ ಅವರ ರಾಜ್ಯಕ್ಕೆ ಕಳಿಸಿಕೊಡುವರು. ಆದರೆ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಬದಲಾಗಿ ವಾತಾವರಣದಲ್ಲಿ ಇನ್ನಷ್ಟು ಕೋಲಾಹಲವೇ ಉಂಟಾಯಿತು. ಶಾಂತ ವರ್ಷಿಣಿ ಮತ್ತು ರೋಮಪಾದ ರಾಜನ ಅರಮನೆಯಲ್ಲಿ
ರಾಜಕುಮಾರಿಯಾಗಿ ಹಂತ ಹಂತವಾಗಿ ಬೆಳೆಯುತ್ತಾ ಬಂದಳು. ತಂದೆ ತಾಯಿಯರಿಂದ ಅವಳಿಗೆ ಪ್ರೀತಿಯಲ್ಲಿ ಯಾವುದೇ ರೀತಿಯೂ ಕಡಿಮೆಯಾಗಲಿಲ್ಲ. ಕಾಲ ಉರುಳಿತು. ವರ್ಷಗಳೇ ಕಳೆದವು. ಶಾಂತ ಯೌವನಾವಸ್ಥೆಗೆ ತಲುಪಿದಳು. ಒಂದು ದಿನ ಪ್ರಕೃತಿಯಲ್ಲಿ ದಿಢೀರನೆ ಬದಲಾವಣೆ ಕಾಣಿಸಿತು. ಬೆಂಕಿಯಂತೆ ಕಾಣುತ್ತಿದ್ದ ಆಕಾಶದಲ್ಲಿ ಕಪ್ಪು ಕಲೆಗಳು ಪ್ರತ್ಯಕ್ಷಗೊಂಡವು. ಕೆಲವೇ ಕ್ಷಣಗಳಲ್ಲಿ ಆ ಎಲ್ಲ ಕಪ್ಪು ಕಲೆಗಳು ಜಲರಾಶಿಯೇ ತನ್ನ ಒಡಲಿನಲ್ಲಿ ಹೊತ್ತಂತೆ ಮೈ ತುಂಬಿಕೊಂಡವು. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಅಂಗದೇಶದ ಸಮಸ್ತ ಸೀಮೆಯಲ್ಲಿ ಧಾರಾಕಾರ ಮಳೆ ಸುರಿಯಲಾರಂಭಿಸಿತು. ಅಂಗದೇಶದ ಪ್ರಜೆಗಳಿಗೆ ಇದೊಂದು ಪವಾಡವೇ ಅನಿಸಿತು. ಯಾವುದೇ ಲಕ್ಷಣ ಇಲ್ಲದೆ ಸುಡುವ ಬಿಸಿಲಿನಲ್ಲಿ ಧಾರಾಕಾರ ಮಳೆ ಬಂದಿರುವುದು ರಾಜ ರೋಮಪಾದನಿಗೂ ಆಶ್ಚರ್ಯವೇ ಮೂಡಿಸಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ತಿಳಿದು ಬಂದಿದ್ದು ಎಂದರೆ ಅಂಗದೇಶದ ಸೀಮೆಯೊಳಗೆ ಒಬ್ಬ ಮಹರ್ಷಿ ಪ್ರವೇಶವಾದ ಕ್ಷಣವೇ ಮಳೆರಾಯ ಕೃಪೆ ಮಾಡಿದ್ದಾನೆ ಎಂದು. ಮಳೆ ಈ ಪವಾಡಕ್ಕೆ ಆ ಮಹರ್ಷಿಯ ಕಾರಣ ಎಂಬ ಸಮಾಚಾರ ಇಡೀ ಅಂಗದೇಶದಲ್ಲಿ ಹರಡುತ್ತದೆ. ಈ ವಿಷಯ ರಾಜ ರೋಮಪಾದನ ಕಿವಿಗೂ ತಲುಪಿದಾಗ ಅವರು ಸಾಧಾರಣ ಋಷಿ ಆಗಿರಲಿಕ್ಕಿಲ್ಲ, ಮಹಾತ್ಮರೇ ಇರಬೇಕು ಎಂದು ಭಾವಿಸಿ ಸ್ವತಃ ತಾನೇ ಕಾಲ್ನಡಿಗೆಯಲ್ಲಿ ಅವರಿದ್ದಲ್ಲಿಗೆ ತೆರಳಿ ಭೇಟಿಯಾಗುವನು. ಅಲ್ಲಿ ರಾಜ ರೋಮಪಾದನಿಗೆ ತಿಳಿದು ಬಂದಿದ್ದು ಎಂದರೆ ಆ ಮಹರ್ಷಿಯ ಹೆಸರು ಋಷ್ಯಶೃಂಗ ಎಂದು. ಅಧ್ಯಾತ್ಮದಲ್ಲಿ ಅಪಾರ ಸಾಧನೆಗೈದು ಲೋಕ ಪರ್ಯಟನಾ ಸಮಯದಲ್ಲಿ ಅಂಗದೇಶದ ಸೀಮೆ ಅವರು ಪ್ರವೇಶ ಮಾಡಿದ್ದಾರೆ ಎಂದು. ರಾಜ ರೋಮಪಾದನು ಭಕ್ತಿಯಿಂದ ಋಷ್ಯಶೃಂಗರಿಗೆ ನಮಸ್ಕರಿಸಿ, ತಾವು ಬಂದಿದ್ದು ನಮ್ಮ ಉದ್ಧಾರಕ್ಕಾಗಿಯೇ ಎಂದು ನಾವು ಭಾವಿಸಿದ್ದೇವೆ. ದಯವಿಟ್ಟು ನಮ್ಮ ಅರಮನೆಗೆ ಬಂದು ಆತಿಥ್ಯ ಮತ್ತು ಪೂಜೆಗಳನ್ನು ಸ್ವೀಕರಿಸಬೇಕು ಎಂದು ನಯ ವಿನಯಗಳಿಂದ ಅರಿಕೆ ಮಾಡಿಕೊಳ್ಳುತ್ತಾನೆ. ರಾಜ ರೋಮಪಾದನ ವಿನಯಪೂರ್ವಕ ಮನವಿಯನ್ನು ಮನ್ನಿಸಿದ ಋಷ್ಯಶೃಂಗರು ಅರಮನೆಗೆ ಬಂದು ಪ್ರೀತಿಪೂರ್ವಕ ಅವರ ಎಲ್ಲ ಸೇವೆಗಳನ್ನು ಸ್ವೀಕರಿಸುತ್ತಾರೆ. ರಾಜಕುಮಾರಿ ಶಾಂತ ಅತಿಥಿಗಳ ಸತ್ಕಾರ ಮತ್ತು ಪೂಜೆ ಪುನಸ್ಕಾರಗಳ ಪ್ರತಿ ಹಂತದಲ್ಲೂ ತಂದೆ ತಾಯಿಯರಿಗೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತಾಳೆ. ಆಗ ರಾಜ ರೋಮಪಾದನಿಗೂ ರಾಣಿ ವರ್ಷಿಣಿಗೂ ತಮ್ಮ ರಾಜಕುಮಾರಿ ಶಾಂತಾಳನ್ನು ಋಷ್ಯಶೃಂಗರಿಗೆ ಕೊಟ್ಟು ವಿವಾಹ ಮಾಡಿದರೆ ಆ ಮಹಾತ್ಮ ನಮ್ಮ ರಾಜ್ಯದಲ್ಲೇ ಉಳಿದು ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಎಂಬ ಆಲೋಚನೆ ಮೂಡಿ ಮಹರ್ಷಿ ಋಷ್ಯಶೃಂಗರ ಬಳಿ ಈ ವಿಷಯ ಪ್ರಸ್ತಾಪಿಸಿದಾಗ ಅವರು ಸಂತೋಷದಿಂದಲೇ ಒಪ್ಪಿಕೊಳ್ಳುತ್ತಾರೆ. ಒಂದು ಒಳ್ಳೆಯ ಮುಹೂರ್ತ ನಿಶ್ಚಯ ಮಾಡಿ ವಿವಾಹ ಕಾರ್ಯ ನಡೆದು ಶಾಂತ ಋಷ್ಯಶೃಂಗರ ಪತ್ನಿಯಾಗಿ ದಾಂಪತ್ಯಕ್ಕೆ ಹೆಜ್ಜೆ ಹಾಕುತ್ತಾಳೆ. ಇದು ಶಾಂತಾಳ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ ಎಂದೇ ಹೇಳಬಹುದು. ಇತ್ತ ಅಯೋಧ್ಯೆಯಲ್ಲಿ ಪರಿಸ್ಥಿತಿ ಮೊದಲಿನ ಹಾಗೆ ಇತ್ತು. ಮಗಳು ಶಾಂತಾಳನ್ನು ದತ್ತು ನೀಡಿದ ಮೇಲೆ ದಶರಥ ಮತ್ತು ಕೌಶಲ್ಯಳ ಪಾಲಿಗೆ ಮಗಳನ್ನು ದೂರ ಮಾಡಿಕೊಂಡ ನೋವು ಸಹಿಸಿಕೊಳ್ಳುವುದು ಬಹಳ ಕಷ್ಟದ ಕೆಲಸವಾಗಿತ್ತು. ಆದರೂ ಮುಂದಿನ ದಿನಗಳಲ್ಲಿ ಮಕ್ಕಳಾಗುವ ನಿರೀಕ್ಷೆಯಲ್ಲಿ ಹಲವು ವರ್ಷಗಳೇ ಕಳೆದವು. 3 ಜನ ಪತ್ನಿಯರಿದ್ದರೂ ಯಾರೊಬ್ಬರಿಗೂ ಮಕ್ಕಳಾಗಲೇ ಇಲ್ಲ. ದಶರಥ ಮಹಾರಾಜನಿಗೆ ಚಿಂತೆ ಪ್ರಾರಂಭವಾಯಿತು. ತನ್ನ ನಂತರ ಅಯೋಧ್ಯೆಯ ಸಿಂಹಾಸನಕ್ಕೆ ವಾರಸುದಾರರು ಇಲ್ಲದೆ ಹೋದರೆ, ತನ್ನ ವಂಶ ಬೆಳೆಯದೆ ಹೋದರೆ ಹೇಗೆ ಎಂಬ ಭಯ ಆವರಿಸಿತು. ಆಗ ಜ್ಞಾನಿಗಳಿಂದ ಸಲಹೆ ಪಡೆಯಬೇಕು ಎಂದು ಮಹರ್ಷಿ ವಸಿಷ್ಠರ ಬಳಿಗೆ ಹೋಗಿ ಮಕ್ಕಳಾಗದ ತನ್ನ ಚಿಂತೆಯನ್ನು ಹೇಳಿ ಪರಿಹಾರ ಸೂಚಿಸಬೇಕು ಎಂದು ಮನವಿ ಮಾಡಿದನು. ಆಗ ವಸಿಷ್ಠರು, ನಿಮ್ಮ ಅಳಿಯ ಋಷ್ಯಶೃಂಗರೇ ಮಹಾಜ್ಞಾನಿ ಇದ್ದಾರೆ. ಆಧ್ಯಾತ್ಮದಲ್ಲಿ ಅಪಾರ ಸಾಧನೆಗೈದು ಹೋಮ ಹವನಗಳನ್ನು ಸಾಂಗವಾಗಿ ನಡೆಸಿ ದೇವತೆಗಳನ್ನು ತೃಪ್ತಿಪಡಿಸುವ ಮತ್ತು ಅವರಿಂದ ವರ ಪಡೆಯುವ ಸಾಮರ್ಥ್ಯ ಹೊಂದಿದ್ದಾರೆ. ಅವರನ್ನೇ ಆಮಂತ್ರಿಸಿ ಅವರ ಸಾರಥ್ಯದಲ್ಲಿ ಪುತ್ರ ಕಾಮೇಷ್ಠಿಯಾಗ ಮಾಡಿಸಿದರೆ ನಿಮ್ಮ ಮಕ್ಕಳ ಚಿಂತೆ ದೂರ ಆಗುವುದು ಎಂಬ ಸೂಕ್ತವಾದ ಸಲಹೆ ನೀಡುವರು. ಅವರ ಸಲಹೆಯಂತೆಯೇ ದಶರಥ ಮಹಾರಾಜ ಅಂಗದೇಶಕ್ಕೆ ಭೇಟಿ ನೀಡಿ ಮಹರ್ಷಿ ಋಷ್ಯಶೃಂಗರನ್ನು ತಮಗೆ ಪುತ್ರ ಕಾಮೇಷ್ಠಿ ಯಾಗ ನಡೆಸಿಕೊಡುವ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದಾಗ ಋಷ್ಯಶೃಂಗರು ಅದಕ್ಕೆ ಸಂತೋಷದಿಂದಲೇ ಒಪ್ಪುತ್ತಾರೆ ಮತ್ತು ಒಂದು ಒಳ್ಳೆಯ ಮುಹೂರ್ತ ನಿಶ್ಚಯಿಸಿ ಪುತ್ರ ಕಾಮೇಷ್ಠಿ ಯಾಗಕ್ಕೆ ತಯಾರಿ ಮಾಡಲು ಹೇಳುತ್ತಾರೆ. ಅದರಂತೆ ದಶರಥ ಮಹಾರಾಜ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವರು. ಮಹರ್ಷಿ ಋಷ್ಯಶೃಂಗರು ಪತ್ನಿ ಶಾಂತ ಸಮೇತ ಅಯೋಧ್ಯ ನಗರದತ್ತ ಹೊರಡುವರು. ಅಂದು ಎಂದಿನಂತೆಯೇ ಆಕಾಶದಲ್ಲಿ ಸೂರ್ಯದೇವ
ತನ್ನ ತಾಪದಿಂದ ಭೂಮಿಯನ್ನು ಸುಡುತ್ತಲೇ ಇದ್ದ. ಋಷ್ಯಶೃಂಗರು ಶಾಂತಾ ಸಮೇತ ಅಯೋಧ್ಯ ಸೀಮೆ ಪ್ರವೇಶಿಸುತ್ತಲೇ ಪ್ರಕೃತಿಯಲ್ಲಿ ಹಠಾತ್ತನೆ ಬದಲಾವಣೆ ಕಾಣಿಸಿತು. ಬೆಂಕಿಯ ಜ್ವಾಲೆಗಳೇ ನರ್ತಿಸುತ್ತಿವೆ ಎಂಬ ಭ್ರಮೆ ಹುಟ್ಟಿಸುತ್ತಿದ್ದ ಆಕಾಶದಲ್ಲಿ ಕಪ್ಪು ಕಲೆಗಳು ಮೂಡತೊಡಗಿದವು. ಕೆಲವೇ ಕ್ಷಣಗಳಲ್ಲಿ ಆ ಎಲ್ಲ ಕಪ್ಪು ಕಲೆಗಳು ಜಲರಾಶಿಯನ್ನೇ ಮೈಗೂಡಿಸಿಕೊಂಡ ಮೋಡಗಳಾಗಿ ಪರಿವರ್ತನೆಗೊಂಡವು. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಧಾರಾಕಾರ ಮಳೆ ಸುರಿಯಲಾರಂಭಿಸಿತು. ಅಯೋಧ್ಯ ಸಾಮ್ರಾಜ್ಯ ಎಂದೂ ಕಾಣದಂತಹ ಮಳೆ ಅಂದು ಅಲ್ಲಿನ ಪ್ರಜೆಗಳು ಕಾಣುವಂತಾಯಿತು. ನದಿಗಳು ತುಂಬಿ ಹರಿಯತೊಡಗಿದವು. ಕೆರೆ ಸರೋವರಗಳು ತುಂಬಿ ತುಳುಕಿದವು. ಭೂತಾಯಿ ಯಥೇಚ್ಛ ಜಲರಾಶಿಯನ್ನು ತನ್ನ ಒಡಲು ತುಂಬಿಕೊಂಡಳು. ಈ ಬದಲಾವಣೆ ಕಂಡ ಪ್ರಜೆಗಳೆಲ್ಲ ಒಂದು ಪವಾಡವೆಂದೇ ಭಾವಿಸಿದರು. ಇದಕ್ಕೆಲ್ಲ ಋಷ್ಯಶೃಂಗರು ಮತ್ತು ಶಾಂತ ಅಯೋಧ್ಯೆಗೆ ಬರುತ್ತಿರುವುದೇ ಕಾರಣವೆಂದು ಅವರನ್ನು ಕೊಂಡಾಡತೊಡಗಿದರು. ದಶರಥ ಮಹಾರಾಜ ಮತ್ತು ಕೌಸಲ್ಯರ ಬಾಳಿಗೆ ಇದೊಂದು ಹಬ್ಬವಾಗಿ ಪರಿಣಮಿಸಿತು. ಬಾಲ್ಯದಲ್ಲಿ ದತ್ತು ನೀಡುವ ಮೂಲಕ ತಾವೇ ದೂರ ಮಾಡಿಕೊಂಡಿದ್ದ ಆ ಮಗಳು ಈಗ ಪತಿಯ ಸಮೇತ ಅರಮನೆಗೆ ಬರುತ್ತಿದ್ದಾಳೆ. ಬರುತ್ತಲೇ ಶುಭ ಸೂಚಕವಾದ ಮಳೆರಾಯನನ್ನು ಜೊತೆಗೆ ತರುತ್ತಿದ್ದಾಳೆ ಎಂದು ಸಡಗರ ಸಂಭ್ರಮಪಟ್ಟರು. ಅಯೋಧ್ಯ ನಗರಕ್ಕೆ ಋಷ್ಯಶೃಂಗರು ಮತ್ತು ಶಾಂತ ಪ್ರವೇಶವಾಗುತ್ತಲೇ ಪ್ರಜೆಗಳು ರಾಜಪರಿವಾರವೆಲ್ಲವೂ ಸೇರಿ ಅವರ ಮೇಲೆ ಹೂವಿನ ಮಳೆಗರೆಯುವರು. ಹೀಗೆ ಶಾಂತ ತನ್ನ ತವರು ಮನೆಯನ್ನು ಪ್ರವೇಶಿಸುವಳು. ಸಕಲ ಗೌರವಗಳಿಂದ ಅವಳನ್ನು ನೋಡಿಕೊಳ್ಳಲಾಗುವುದು. ಆಕೆಯ ಪತಿ ಋಷ್ಯಶೃಂಗರ ಸಾರಥ್ಯದಲ್ಲಿ ಶಾಸ್ತ್ರಬದ್ಧವಾಗಿ ಪುತ್ರಕಾಮೇಷ್ಟಿ ಯಾಗ ಸಂಪೂರ್ಣಗೊಂಡು ಸಕಲ ದೇವತೆಗಳು ಸಂತುಷ್ಟರಾದ ಕಾರಣ ಹೋಮಕುಂಡದಲ್ಲಿ ಅಗ್ನಿದೇವನು ಪ್ರತ್ಯಕ್ಷಗೊಂಡು ಪಾಯಸದ ಒಂದು ಪಾತ್ರೆಯನ್ನು ನೀಡಿ ಆಶೀರ್ವದಿಸುವನು. ಆ ಪವಿತ್ರ ಪಾಯಸ ಸ್ವೀಕರಿಸಿದ ದಶರಥ ಮಹಾರಾಜನ 3 ಪತ್ನಿಯರು ಗರ್ಭವತಿಯರಾಗಿ ಕೌಸಲ್ಯೆ ರಾಮನಿಗೆ ಜನ್ಮ ನೀಡುವಳು. ಸುಮಿತ್ರೆ ಲಕ್ಷ್ಮಣ ಮತ್ತು ಶತ್ರುಘ್ನರನ್ನು ಅವಳಿ ಚವಳಿ ಮಕ್ಕಳಾಗಿ ಪಡೆಯುವಳು. ಕೈಕೇಯಿ ಭರತನಿಗೆ ಜನ್ಮ ನೀಡುವಳು. ಹೀಗೆ ಶಾಂತಾಳ ಪ್ರವೇಶ ಅಯೋಧ್ಯೆಯ ರಾಜಸಿಂಹಾಸನಕ್ಕೆ ಪರೋಕ್ಷವಾಗಿ ವಾರಸುದಾರರು ಜನ್ಮಿಸುವಲ್ಲಿ ಪ್ರಧಾನ ಪಾತ್ರವಹಿಸುವಳು. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ಎಂದರೆ ಶ್ರೀರಾಮನ ಈ ಹಿರಿಯ ಸಹೋದರಿ ಶಾಂತ ನಮ್ಮೆಲ್ಲರ ನೆಚ್ಚಿನ ನಾಡು, ಧರ್ಮಭೂಮಿ, ಕರ್ಮಭೂಮಿ ಎಂದು ಕರೆಸಿಕೊಳ್ಳುವ ಕನ್ನಡ ನಾಡಿನ ಸೊಸೆಯೇ ಆಗಿದ್ದಾಳೆ. ಈಕೆಯ ಪತಿ ಋಷ್ಯಶೃಂಗರು ಕೂಡ ನಮ್ಮ ಕರ್ನಾಟಕದವರೇ ಆಗಿದ್ದಾರೆ. ತುಂಗಾ ನದಿಯ ದಂಡೆಯ ಮೇಲೆ ಸ್ಥಾಪಿತಗೊಂಡಿರುವಂತಹ ಧಾರ್ಮಿಕ, ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ನೈಸರ್ಗಿಕ ಸೌಂದರ್ಯದ ಪವಿತ್ರ ಪುಣ್ಯಕ್ಷೇತ್ರವಾದ ಶೃಂಗೇರಿಯೇ ಶಾಂತಾಳ ಪತಿ ಋಷ್ಯಶೃಂಗರ ಜನ್ಮಸ್ಥಳವಾಗಿದೆ. ಬಾಲ್ಯದಿಂದ ಯೌವನಾವಸ್ಥೆಗೆ ಬರುವಷ್ಟರಲ್ಲಿ ಋಷ್ಯಶೃಂಗರು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳನ್ನು ಅಧ್ಯಯನ ಮಾಡಿ ಅಧ್ಯಾತ್ಮ ಲೋಕದಲ್ಲಿ ಹೆಸರು ಸ್ಥಾಪಿಸಿದ್ದರು. ಮುಂದೆ ದೇಶ ಪರ್ಯಟನೆ ಮಾಡುವಾಗ ಅಂಗದೇಶಕ್ಕೆ ಹೋದರು. ಅಲ್ಲಿ ಶಾಂತಾಳನ್ನು ವಿವಾಹವಾದರು. ನಂತರ ಮಾವ ದಶರಥ ಮಹಾರಾಜನಿಗಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವ ಮೂಲಕ ದೇವತೆಗಳ ಆಶೀರ್ವಾದ ಸಿಗುವ ಹಾಗೆ ಮಾಡಿದರು. ಇವತ್ತಿಗೂ ಶೃಂಗೇರಿಯಲ್ಲಿ ನಾವು ಋಷ್ಯಶೃಂಗರ ದೇವಸ್ಥಾನವನ್ನು ಕಾಣಬಹುದು ಮತ್ತು ಹಿಮಾಚಲ ಪ್ರದೇಶದ ಕುಲುವಿನಲ್ಲಿ ಶಾಂತಾಳಿಗೆ ಅರ್ಪಿತವಾದಂತಹ ಒಂದು ದೇವಸ್ಥಾನವಿದೆ. ಈ ದೇವಾಲಯವನ್ನು ಕುಲುವಿನಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಇಲ್ಲಿ ಶಾಂತಾಳನ್ನು ಋಷ್ಯಶೃಂಗರೊಂದಿಗೆ ಪೂಜಿಸಲಾಗುತ್ತದೆ. ಹೀಗೆ ಪೂಜಿಸುವುದರಿಂದ ಶ್ರೀರಾಮನ ಅನುಗ್ರಹ ಆಗುವುದು ಎಂಬ ಬಲವಾದ ನಂಬಿಕೆ ಇದೆ. ಅಲ್ಲದೆ ಶೃಂಗೇರಿಯಲ್ಲಿಯೂ ಕೂಡ ಶಾಂತಾಳ ದೇವಾಲಯವಿದ್ದು ಈಗಲೂ ಪೂಜೆ ನಡೆಯುತ್ತದೆ. ಒಟ್ಟಿನಲ್ಲಿ ಶಾಂತ ನಮ್ಮ ಕರ್ನಾಟಕದ ಸೊಸೆಯಾಗಿದ್ದವಳು. ಅವಳ ಪ್ರೀತಿ, ಅವಳ ಕರುಣೆ ಎಂದೆಂದಿಗೂ ಕನ್ನಡಿಗರ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ, ಸ್ನೇಹಿತರೆ, ಸಂಚಿಕೆ ನೋಡಿದ ತಾವೆಲ್ಲರೂ ತಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ವಾರಸ್ಯ ವಿಷಯದೊಂದಿಗೆ ಬರುತ್ತೇನೆ ಎಂದು ಹೇಳುತ್ತಾ ಸಂಚಿಕೆ ಮುಗಿಸುತ್ತೇನೆ.
ನಮಸ್ಕಾರಗಳು. ಧರ್ಮಪೀಠ